ಹಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಐ ಟಿ ಸ್ಕಿಲ್ ಸಬ್ಜೆಕ್ಟ್ ಅಂದರೆ ಕಾಮನ್ ಸಬ್ಜೆಕ್ಟ್ ಫಾರ್ ಆಲ್ ದ ಬ್ರಾಂಚ್, ಈ ಐ ಟಿ ಸ್ಕಿಲ್ ಸಬ್ಜೆಕ್ಟಲ್ಲಿ ಎಷ್ಟು ಥಿಯರಿ ಟೆಸ್ಟ್ ಬರ್ತವೆ, ಎಷ್ಟು ಪ್ರಾಕ್ಟಿಕಲ್ ಟೆಸ್ಟ್ ಬರ್ತವೆ, ಮತ್ತು ಥಿಯರಿ ಟೆಸ್ಟ್ ಪಾಸಿಂಗ್ ಮಾರ್ಕ್ಸ್ ಎಷ್ಟು, ಪ್ರಾಕ್ಟಿಕಲ್ ಟೆಸ್ಟ್ ಪಾಸಿಂಗ್ ಮಾರ್ಕ್ಸ್ ಎಷ್ಟು, ಮತ್ತು ಥಿಯರಿ ಮಾರ್ಕ್ಸ್ ಎವರೇಜ್ ಯಾವ ಥರ ಮಾಡ್ತಾರೆ, ಮತ್ತು ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಯಾವ ಥರ ಫೈನಲ್ ಸೆಮಿಸ್ಟರ್ ಎಕ್ಸಾಮಿನೇಷನ್ದು ಸ್ಕೀಮ್ ಇರುತ್ತೆ ಅಂತ ಕಂಪ್ಲೀಟ್ ಮಾಹಿತಿ ನಾನು ಈ ವಿಡಿಯೋದೆಲ್ಲ ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬನ್ನಿ, ಈಗ ನಮ್ಗೆ ಗೊತ್ತಿರುವಂಗೆ ಐ ಟಿ ಸ್ಕಿಲ್ ಸಬ್ಜೆಕ್ಟ್ 25CS 01I, ದಿಸ್ ಇಸ್ ಐ ಟಿ ಸ್ಕಿಲ್. ಇದು ಹೊಸ ಸಿಲೆಬಸ್ಸದ್ದು ಐ ಟಿ ಸ್ಕಿಲ್ ಸಬ್ಜೆಕ್ಟ್ ಆಗಿದೆ. ನಮ್ಗೆ ಗೊತ್ತಿರುವಂಗೆ ಈಗ ದಿಸ್ ಇಸ್ ದ ಸಿಲೆಬಸ್ ಫಾರ್ ಇಟ್. ಇದರಲ್ಲಿ ಎಲ್ಲ ಮೆಮರೀಸ್ ರಿಲೇಟೆಡ್, ಇಂಟರ್ನೆಟ್ ಸ್ಕೇಲ್ ರಿಲೇಟೆಡ್ ಎಲ್ಲ ನೀವು ಕಲಿತೀರಿ. ಅದೇ ರೀತಿ ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಇವೆಲ್ಲ ಮಾಹಿತಿಯನ್ನು ಇನ್ಫಾರ್ಮೇಷನ್ ಎಲ್ಲ ನೀವು ಇಲ್ಲಿ ಕಲಿತೀರಿ. ಬನ್ನಿ, ಈಗ ಇದರದ್ದು ಫೈನಲ್ ಸ್ಕೀಮ್ ಅಂದರೆ ಎಷ್ಟು ಥಿಯರಿ ಟೆಸ್ಟ್ ಇರ್ತವೆ, ಎಷ್ಟು ಲ್ಯಾಬ್ ಟೆಸ್ಟ್, ಪ್ರಾಕ್ಟಿಕಲ್ ಟೆಸ್ಟ್ ಇರ್ತವೆ ಅಂತ ಒನ್ ಬೈ ಒನ್ ಸ್ಕೀಮನ್ನು ನಾವು ನೋಡುವ. ಕೊನೆ ತನಕ ಈ ವಿಡಿಯೋ ನೋಡಿದರೆ ಡೆಫಿನೆಟ್ ಆಗಿ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಬನ್ನಿ, ಈಗ ಇಲ್ಲ ನೋಡ್ಬೋದು, ದಿಸ್ ಈಸ್ CIA ಮೆಥಡಾಲಜಿ, ಅಂದರೆ CIA ಅಸೆಸ್ಮೆಂಟ್ ಮೆಥಡಾಲಜಿ. ಒನ್ ಬೈ ಒನ್ ನಾನು ಪಾಯಿಂಟ್ ಟು ಪಾಯಿಂಟ್ ಹೇಳ್ತಾ ಇದ್ದೀನಿ, ಕರೆಕ್ಟ್ ಗಮನವಿಟ್ಟು ಕೇಳಿ. ಥಿಯರಿ ಟೆಸ್ಟ್ ಇದರಲ್ಲಿ ಇರೋದು 2 ಥಿಯರಿ ಟೆಸ್ಟ್ ಇರ್ತವೆ ಮತ್ತು 2 ಪ್ರಾಕ್ಟೀಸ್ ಟೆಸ್ಟ್. 2 ಥಿಯರಿ ಟೆಸ್ಟ್, 2 ಪ್ರಾಕ್ಟೀಸ್ ಟೆಸ್ಟ್, ಈಚ್ ಕ್ಯಾರಿ 50 ಮಾರ್ಕ್ಸ್. ಎವ್ರಿ ಟೆಸ್ಟ್ 2 ಥಿಯರಿ ಟೆಸ್ಟ್ ಏನು ಕೇಳಿದ್ದಾರೆ ಅದು 50 ಮಾರ್ಕ್ಸ್ ಸಿಗಿರುತ್ತೆ. ಅದೇ ರೀತಿ 2 ಪ್ರಾಕ್ಟೀಸ್ ಟೆಸ್ಟ್ ಏನಿರುತ್ತೆ ಅದು ಕೂಡ 50 ಮಾರ್ಕ್ಸ್ ಈಚ್ ಇರುತ್ತೆ. ಇಲ್ಲಿ ನಾವು ನೋಡ್ಬೋದು ಸೀರಿಯಲ್ ನಂಬರ್ 1 CIA ಥಿಯರಿ ಟೆಸ್ಟ್. ಇದು 90 ಮಿನಿಟ್ಸ್ಗೆ ಕಂಡಕ್ಟ್ ಮಾಡ್ತಾರೆ. ಟೋಟಲ್ ಮಾರ್ಕ್ಸ್ 50. ಇದ್ರದ್ದು ಸ್ಕೀಮು ಕೂಡ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಲೇಟರ್ ಪಾರ್ಟಲ್ಲಿ. ಅದೇ ರೀತಿ CIA 3 ಇದು ಕೂಡ 50 ಮಾರ್ಕ್ಸಿಗಿರುತ್ತೆ. ಅಂದರೆ 2 ಥಿಯರಿ ಟೆಸ್ಟ್ 50 ಮಾರ್ಕ್ಸ್ ಎವರೇಜ್ 50 ಮಾರ್ಕ್ಸ್ ಆಗುತ್ತೆ. ಅದೇ ರೀತಿ ಪ್ರಾಕ್ಟೀಸ್ ಟೆಸ್ಟ್ ಅಂದರೆ ಲ್ಯಾಬ್ ಟೆಸ್ಟ್ ಏನಿದೆ ಅದು ಕೂಡ 50 ಮಾರ್ಕ್ಸಿಗೆ ಕೇಳ್ತಾರೆ. ಇನ್ನೊಂದು CIA 4 ಅಂದರೆ ಪ್ರಾಕ್ಟೀಸ್ ಟೆಸ್ಟ್ 50 ಮಾರ್ಕ್ಸ್. ಅಂದರೆ ಇದು ಕೂಡ 2 ಪ್ರಾಕ್ಟಿಕಲ್ ಟೆಸ್ಟ್ 50 ಮಾರ್ಕ್ಸಿಗಿರುತ್ತೆ, 2 ಥಿಯರಿ ಟೆಸ್ಟ್ 50 ಮಾರ್ಕ್ಸಿಗಿರುತ್ತೆ. ಅದಾದ ನಂತರ ಪೋರ್ಟ್ಫೋಲಿಯೋ ಇವ್ಯಾಲ್ಯುಯೇಷನ್ ಮತ್ತು ಆನ್ಲೈನ್ ಕೋರ್ಸಿಗೆ 10 ಮಾರ್ಕ್ಸ್, ಪೋರ್ಟ್ಫೋಲಿಯೋ ಇವ್ಯಾಲ್ಯುಯೇಷನ್ 20 ಮಾರ್ಕ್ಸ್, ಮತ್ತು ಅದಾದ ನಂತರ ಸ್ಪ್ರಿಂಗ್ ಬೋರ್ಡ್ ಅಥವಾ NPTEL ಅಥವಾ AWD ಅಥವಾ ಬೇರೆ ಇದರಿಂದ ಕೋರ್ಸ್ ಮಾಡೋದಕ್ಕೆ ಅದು ಕೂಡ 30 ಮಾರ್ಕ್ಸ್. ಟೋಟಲ್ ಅದು ಬಂದುಬಿಟ್ಟು 50 ಮಾರ್ಕ್ಸ್ ಆಗುತ್ತೆ. ಅದು ಕೂಡ 50 ಮಾರ್ಕ್ಸ್. ಈಗ ನೋಡಿ, ಥಿಯರಿ ಟೆಸ್ಟ್ ಆದ ನಂತರ ಇದು ಥಿಯರಿ ಟೆಸ್ಟ್ 50-50 ಮತ್ತು ಪ್ರಾಕ್ಟಿಕಲ್ ಟೆಸ್ಟ್ 50-50 ಮತ್ತು ಇದು ಪೋರ್ಟ್ಫೋಲಿಯೋ ವ್ಯಾಲ್ಯೂಯೇಷನ್ ಎಲ್ಲ ಮಾಡಿದ ನಂತರ ಎವರೇಜ್ ಬಂದುಬಿಟ್ಟು 50 ಮಾರ್ಕ್ಸ್. ಈಗ ಇದರಲ್ಲಿ 50 ಮಾರ್ಕ್ಸಿಗೆ ನೀವು ಮಿನಿಮಮ್ ತೊಗೋಬೇಕಾಗಿದ್ದು ಎಷ್ಟಂದರೆ 20 ಮಾರ್ಕ್ಸ್ ಸ್ಕೋರ್ ಮಾಡಲೇಬೇಕು. ಮಾಡದೇ ಇದ್ದರೆ ನೀವು ನಾಟ್ ಎಲಿಜಿಬಲ್ ಅಂತ ಆಗ್ತೀರಿ. ಈಗ ಇದರಲ್ಲಿ ನಾವು ನೋಡ್ಬೋದು ಟೋಟಲ್ 20 ಮಾರ್ಕ್ಸ್ ನೀವು ತೊಗೊಳ್ಳೇಬೇಕು. ಅದೇ ರೀತಿ ಫೈನಲ್ ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಅಂದರೆ ನಾವು ಸೆಮಿಸ್ಟರ್ ಮುಗಿದ ನಂತರ ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ ಥಿಯರಿ ಪ್ರಾಕ್ಟಿಕಲ್ ಎಕ್ಸಾಮ್ ಏನಿರುತ್ತೆ ಅದರಲ್ಲಿ 50 ಮಾರ್ಕ್ಸ್ಗೆ ಎಕ್ಸಾಮನ್ನು ಮಾಡ್ತಾರೆ. ಅದರಲ್ಲಿ 3 ಅವರ್ಸ್ ಎಕ್ಸಾಮ್ ಇರುತ್ತೆ. ಮಿನಿಮಮ್ 20 ಮಾರ್ಕ್ಸ್ ತೊಗೊಳ್ಳೇಬೇಕು. ಔಟ್ ಆಫ್ 50ಕ್ಕೆ 20 ಮಾರ್ಕ್ಸ್ ಬರಲೇಬೇಕು. ಬರದೇ ಇದ್ದರೆ ಈ ಸಬ್ಜೆಕ್ಟ್ ನೀವು ಪಾಸ್ ಆಗೋದಿಲ್ಲ. ಈಗ ಬನ್ನಿ, ಇಲ್ಲಿ ನಾವು ನೋಡಬಹುದು ಥಿಯರಿ ಟೆಸ್ಟ್ ಮಾಡೆಲ್ ಕ್ವಶನ್ ಪೇಪರ್. ಥಿಯರಿ ಟೆಸ್ಟ್ದು ಮಾಡೆಲ್ ಕ್ವಶನ್ ಪೇಪರ್ ಅಂದರೆ ಇದರಲ್ಲಿ ನಾವು ನೋಡ್ಬೋದು 50 ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ. ಇದರಲ್ಲಿ 2 ಸೆಕ್ಷನ್ ಕೇಳ್ತಾರೆ, ಸೆಕ್ಷನ್ 1, ಸೆಕ್ಷನ್ 2. ಸೆಕ್ಷನ್ 1ನಲ್ಲಿ ಇದರಲ್ಲಿ 2 ಕ್ವಶನ್ಸ್ ಇರ್ತವೆ, ಸೆಕ್ಷನ್ 2ಅಲ್ಲಿ ಕೂಡ 2 ಕ್ವಶನ್ಸ್ ಇರ್ತವೆ. ಈಗ ಸೆಕ್ಷನ್ 1ನಲ್ಲಿ ಈಚ್ ಕ್ವಶನ್ ಈಸ್ ಆಫ್ 20 ಮಾರ್ಕ್ಸ್, 25 ಮಾರ್ಕ್ಸ್. ಇದು ಕೂಡ 25 ಮಾರ್ಕ್ಸ್. ಅಂದರೆ ನೀವು ಬರೀಬೇಕಾಗಿದ್ದು ಸೆಕ್ಷನ್ 1ನಲ್ಲಿ ನೀವು ಬರೀಬೇಕಾಗಿದ್ದು 25 ಮಾರ್ಕ್ಸ್ ಅಷ್ಟೇ. ಅದೇ ರೀತಿ ಸೆಕ್ಷನ್ 2ಅಲ್ಲಿ ನೀವು 25 ಮಾರ್ಕ್ಸ್ ಅಷ್ಟೇ ಬರೀಬೇಕು. ಈಗ ಬನ್ನಿ, ಇಲ್ಲಿ ನಾವು ನೋಡ್ಬೋದು ಆನ್ಸರ್ ಎನಿ ಒನ್ ಫುಲ್ ಕ್ವಶನ್. ದಿಸ್ ಈಸ್ ಸೆಕ್ಷನ್ 1. ಹಿಯರ್ ವಿ ಕ್ಯಾನ್ ಸಿ ದಟ್ ದಿಸ್ ಈಸ್ ಸೆಕ್ಷನ್ 1. ಸೆಕ್ಷನ್ 1ನಲ್ಲಿ ವಿ ಆರ್ ಹ್ಯಾವಿಂಗ್ ಸೆಕ್ಷನ್ 1ನಲ್ಲಿ ಇಲ್ಲೇ 2 ಕ್ವಶನ್ ಇದ್ದಾವೆ. ಸೆಕ್ಷನ್ 1ನಲ್ಲಿ 2 ಕ್ವಶನ್ ಇದ್ದಾವೆ, ಕ್ವಶನ್ ನಂಬರ್ 1 ಮತ್ತು ಕ್ವಶನ್ ನಂಬರ್ 2.
ಇಲ್ಲಿ ನಾವು ನೋಡ್ಬೋದು ಸೆಕ್ಷನ್ 1ನಲ್ಲಿ ಕ್ವಶನ್ ನಂಬರ್ 1 ಮತ್ತು 2 ಇದೆ. ಇದರಲ್ಲಿ ಯಾವುದಾದರೂ ಒಂದು ನಾವು ಕಂಪ್ಲೀಟ್ ಆಗಿ ಬರೀಬೇಕು. 1 ಆರ್ 2 ಎರಡು ಬರೆಯುವ ಅವಶ್ಯಕತೆ ಇಲ್ಲ. ಕ್ವಶನ್ ನಂಬರ್ 1 ಆರ್ 2. ಈ ಕ್ವಶನ್ ನಂಬರ್ 1 ಎಷ್ಟಂದರೆ 25 ಮಾರ್ಕ್ಸಿಗೆ ಇರುತ್ತೆ. ಅದರಲ್ಲಿ ಇಲ್ಲಿ ನಾವು ನೋಡ್ಬೋದು A1 ಬರಿತಾ ಇದ್ರೆ ABC ಇದು 25 ಮಾರ್ಕ್ಸ್ ಇರುತ್ತೆ. ನೀವು ಈ ಕ್ವಶನ್ ನಂಬರ್ 2 ಬರೆಯುವ ಅವಶ್ಯಕತೆ ಇಲ್ಲ. ಅದೇ ರೀತಿ ಒಂದು ವೇಳೆ ನೀವು ಕ್ವಶನ್ ನಂಬರ್ 2 ಬರಿತಾ ಇದ್ರೆ ಅದು ಕೂಡ 25 ಮಾರ್ಕ್ಸಿಗೆ ಇರುತ್ತೆ. ಅದನ್ನಾಗಿ ನೀವು ಕ್ವಶನ್ ನಂಬರ್ 1 ಬರೆಯುವ ಅವಶ್ಯಕತೆ ಇಲ್ಲ. ಸೆಕ್ಷನ್ 2 ಅಲ್ಲಿ ಕೂಡ ಇಲ್ಲಿ ನಾವು ನೋಡಬಹುದು ಕ್ವಶನ್ ನಂಬರ್ 3 ಆ್ಯಂಡ್ 4 ಅಂತ ಇರುತ್ತೆ. ಕ್ವಶನ್ ನಂಬರ್ 3 ಆ್ಯಂಡ್ 4 ಕ್ವಶನ್ ನಂಬರ್ 3 ಆ್ಯಂಡ್ 4 ಈಚ್ ಕ್ವಶನ್ 25 ಮಾರ್ಕ್ಸಿಗೆ ಕೇಳ್ತಾರೆ. ಕ್ವಶನ್ ನಂಬರ್ 3 ಮತ್ತು ಕ್ವಶನ್ ನಂಬರ್ 4. ಈಗ ಕ್ವಶನ್ ನಂಬರ್ 3 ಅಲ್ಲಿ ABC ಅಂತಿದೆ. ನೀವು ಒಂದು ವೇಳೆ ಕ್ವಶನ್ ನಂಬರ್ 3 ಆನ್ಸರ್ ಮಾಡಿದರೆ A ಮತ್ತು B ಮತ್ತು C ಮೂರೂ ಕ್ವಶನ್ಗೆ ಆನ್ಸರ್ ಮಾಡಲೇಬೇಕು. ಆವಾಗಷ್ಟೇ ನಿಮಗೆ 25 ಮಾರ್ಕ್ಸ್ ಬರುತ್ತೆ, 25 ಮಾರ್ಕ್ಸ್ ಬರುತ್ತೆ. ನೀವು ಕ್ವಶನ್ ನಂಬರ್ 3 ಆನ್ಸರ್ ಮಾಡ್ತಾ ಇಲ್ಲ, ಕ್ವಶನ್ ನಂಬರ್ 4 ಆನ್ಸರ್ ಮಾಡ್ತಾ ಇದ್ದರೆ ಅದರಲ್ಲಿ A, B ಮತ್ತು C ಆನ್ಸರ್ ಮಾಡಲೇಬೇಕು. ಕ್ವಶನ್ ನಂಬರ್ 3 ಮಾಡುವ ಅವಶ್ಯಕತೆ ಇಲ್ಲ. ಕ್ವಶನ್ ನಂಬರ್ 4 ಅಷ್ಟೇ ಮಾಡಿದರೆ ಯು ಕ್ಯಾನ್ ಸ್ಕೋರ್ 25 ಮಾರ್ಕ್ಸ್. ಈ ರೀತಿ ಎರಡು ಥಿಯರಿ ಟೆಸ್ಟ್ ನಿಮಗೆ ತಗೋತಾರೆ. ಈಗ ಬಂದುಬಿಟ್ಟು ಈಗ ನಾನು ಪ್ರಾಕ್ಟಿಕಲ್ ಟೆಸ್ಟ್ ಯಾವ ಥರ ಇರುತ್ತೆ ನೋಡುವ. ಇದು ಪ್ರಾಕ್ಟಿಕಲ್ ಕ್ವಶನ್ಸ್ ಆಗಿವೆ. ಇದರಲ್ಲಿ ಈಗ ಪ್ರಾಕ್ಟಿಕಲ್ ಟೆಸ್ಟ್ ಏನು ತಗೋತಾರೆ ಅದರದ್ದು ಸ್ಕೀಮು ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಪ್ರಾಕ್ಟಿಕಲ್ ಟೆಸ್ಟ್ದು ಸ್ಕೀಮ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸ್ಕೀಮ್ ಅಂದರೆ ಇದರ ಪ್ರಕಾರ ನಿಮಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಕಂಪ್ಯೂಟರ್ ಸಿಸ್ಟಮ್ ಸೆಟಪ್ ಅದಕ್ಕೆ 10 ಮಾರ್ಕ್ಸ್ ಇರುತ್ತೆ. ನೆಟ್ವರ್ಕ್ ಕಾನ್ಫಿಗರೇಷನ್ ಮತ್ತು ಇಂಟರ್ನೆಟ್ ಕನೆಕ್ಟಿವಿಟಿ 10 ಮಾರ್ಕ್ಸ್. ಸೈಬರ್ ಸೆಕ್ಯೂರಿಟಿ ಬೆಸ್ಟ್ ಪ್ರಾಕ್ಟೀಸಸ್ 10 ಮಾರ್ಕ್ಸ್ ಮತ್ತು ಬ್ಲಾಕ್ ಬೇಸ್ಡ್ ಕೋಡಿಂಗ್ 20 ಮಾರ್ಕ್ಸ್. ಟೋಟಲ್ ಇಲ್ಲಿ ಬಂದುಬಿಟ್ಟು ಎಷ್ಟು ಅಂದರೆ ಟೋಟಲ್ ಇಟ್ ಈಸ್ ಫಾರ್ 50 ಮಾರ್ಕ್ಸ್. ದಿಸ್ ಈಸ್ ಫಾರ್ 50 ಮಾರ್ಕ್ಸ್. ಥಿಯರಿ ಟೆಸ್ಟ್ ಆದ ನಂತರ ಪ್ರಾಕ್ಟಿಕಲ್ಗೂ 50 ಮಾರ್ಕ್ಸ್ ಇರುತ್ತೆ. ಈಗ ಬಂದುಬಿಟ್ಟು ಫೈನಲ್ ಎಕ್ಸಾಮಿಗೆ ಇಲ್ಲಿ ನಾವು ನೋಡ್ಬೋದು ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್. ಸೆಮಿಸ್ಟರ್ ಎಂಡ್ ಎಕ್ಸಾಮಿನೇಷನ್ಗೆ ಏನು ಸ್ಕೀಮ್ ಇರುತ್ತೆ ಇದು ಇಂಪಾರ್ಟೆಂಟ್. ಫೈನಲ್ ಎಕ್ಸಾಮಿಗೆ ಇಲ್ಲಿ ಈ ಥರ ಸ್ಕೀಮನ್ನು ಕೇಳ್ತಾರೆ. ಮೊದಲನೇದಾಗಿ ಸಿಸ್ಟಮ್ ಸೆಟಪ್ 10 ಮಾರ್ಕ್ಸ್, ಸೈಬರ್ ಸೆಕ್ಯೂರಿಟಿ ಮೇಜರ್ 10 ಮಾರ್ಕ್ಸ್, ಬ್ಲಾಕ್ ಬೇಸ್ಡ್ ಕೋಡಿಂಗ್ ಆ್ಯಂಡ್ ಅಲ್ಗಾರಿದಮ್ ಥಿಂಕಿಂಗ್ 10 ಮಾರ್ಕ್ಸ್ ಮತ್ತು ನೋಡಿ ರಿಪೋರ್ಟ್ ಸಬ್ಮಿಷನ್ ಮತ್ತು ಪ್ರೆಸೆಂಟೇಷನ್ಗೆ 20 ಮಾರ್ಕ್ಸ್ ಇದೆ. ದೇರ್ ಫೋರ್ ಟೋಟಲ್ ಬಂದುಬಿಟ್ಟು ಎಷ್ಟು ಮಾರ್ಕ್ಸ್ ಅಂದರೆ 50 ಮಾರ್ಕ್ಸ್. ಟೋಟಲ್ ಫೈನಲ್ ಎಕ್ಸಾಮಿಗೆ 50 ಮಾರ್ಕ್ಸ್ ಇರುತ್ತೆ. ಅಂದರೆ ನೀವು ಇಂಟರ್ನಲ್ 50 ಮಾರ್ಕ್ಸ್ ಮತ್ತು ಎಕ್ಸ್ಟರ್ನಲ್ 50 ಮಾರ್ಕ್ಸ್ ಮಿನಿಮಮ್ 20 + 20 ಸ್ಕೋರ್ ಮಾಡಿದರೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂದರೆ ಇಲ್ಲಿ ನಾವು ನೋಡ್ಬೋದು ಪಾಸಿಂಗ್ ಮಾರ್ಕ್ಸ್ 40 ಪಾಸಿಂಗ್ ಮಾರ್ಕ್ಸ್ ಇರುತ್ತೆ. 40 ಪಾಸಿಂಗ್ ಮಾರ್ಕ್ಸ್ ಬರುತ್ತೆ. 40 ನೀವು ಪಾಸಿಂಗ್ ಮಾರ್ಕ್ಸ್ ತೊಗೊಂಡ್ರೆ ನೀವು ಈ IT ಸ್ಕಿಲ್ ಸಬ್ಜೆಕ್ಟ್ ಕೂಡ ನೀವು ಪಾಸ್ ಮಾಡ್ತೀರಿ. ಡಿಯರ್ ಫ್ರೆಂಡ್ಸ್, ಈ ವಿಡಿಯೋ ಲೈಕ್ ಆದರೆ ಈ ವಿಡಿಯೋ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು.